ರಚನೆಯಂತೆ ಹೋದೈ ಸಚಿವಾರ್ಯ ಗಣ್ಯನೆ ರಾಜ್ಯಭಾರ ರಚನೆಯಂತೆ ಹೋದೈ. ದರೆಯೋಳೆಲ್ಲ ಮಳೆಗಳಾಗೆ ಅಂದ್ರೆ ದರೆಯೋಳೆಲ್ಲ ಮಳೆಗಳಾಗೆ ಬೆಳೆಸು ಬೆಳೆಗಳು ಫಲಿಸುತ್ತಿರವೆ. ಬೆಳೆಸು ಬೆಳೆಗಳು ಫಲಿಸುತ್ತಿರವೆ. ಪುರದ ಪ್ರಜೆಗಳು ಅರಸದಿಂದ ಪುರದ ಪ್ರಜೆಗಳು ಅರಸದಿಂದ ಪರಮ ಸೌಖ್ಯದಿ ಬಾಳುತ್ತಿಹರೆ ರಾಜ್ಯಭಾರ ರಚನೆಯಂತೆ ಹೋದೈ ಸಚಿವಾರ್ಯ ಗಣ್ಯನೆ ರಾಜ್ಯಭಾರ ರಚನೆಯಂತೆ ಹೋದೈ. ಮಂತ್ರಿ, ಮಹಾಪುರದ ಪ್ರಜೆಗಳು ಮತ್ತು ಬ್ರಾಹ್ಮಣರು ಸದಾ ಶ್ರೀಹರಿಯ ದಾನದಲ್ಲಿ ತಲೀನನಾಗಿರರಿ, ಅದನ್ನು ತಿಳಿಸಿ. ಅಪ್ಪಣೆ ಮಹಾಪ್ರಭು. ರಾಜ ಲಾಲಿಸೆನ್ನ ರಾಜ ಕಾರ್ಯವಾ ರಾಜ ಲಾಲಿಸೆನ್ನ ರಾಜ ಕಾರ್ಯವಾ ರಾಜ ಲಾಲಿಸೆನ್ನ ರಾಜ ಕಾರ್ಯವಾ ಅಖಿಲ ಜನರು ಅರುಸದಿಂದ ಬಾಳುತ್ತಿರುವರು. ಅರುದದಿಂದ ಅಖಿಲ ಜನರು ಬಾಳುತ್ತಿರುವರು. ಇಳೆಯಳೆಲ್ಲ ಮಳೆಗಳಾಗಿ ಪ್ರಜೆಗಳೆಲ್ಲ ಸೌಖ್ಯದಿ ಇಳೆಯಳೆಲ್ಲ ಮಳೆಗಳಾಗಿ ಪ್ರಜೆಗಳೆಲ್ಲ ಸೌಖ್ಯದಿ ಅರುಸದಿಂದ ಬಾಳುತ್ತಿರುವರೇ. ಹರಿಯ ದಯದಿ ಅರುಸದಿಂದ ಬಾಳುತ್ತಿರುವರು. ಇಳೆಯಳೆಲ್ಲ ಮಳೆಗಳಾಗಿ ಪ್ರಜೆಗಳೆಲ್ಲ ಸೌಖ್ಯದಿ ಹರಿಯ ದಯದಿ ಅರುಷದಿಂದ ಬಾಳುತ್ತಿರುವರು. ಅಯ್ಯದಿಂದ ಬಾಳುತ್ತಿರುವರು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂಪತ್ತಿನಿಂದಿರುವರು. ಅದು ಅಲ್ಲದೆ ಶ್ರೀಹರಿಯ ಧ್ಯಾನದಲ್ಲಿ ಸದಾ ನಿರತರಾಗಿರುವರು. ಮುಂದೇನಪ್ಪಣೆ? ನಿನ್ನಂತ ಜಾಣನಾದ ಮಂತ್ರಿಯು ಈ ನನ್ನ ಆಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಭಾರಕ್ಕೆ ತೊಂದರೆ ಎಂದೇನು? ಮಂತ್ರಿ, ನಿಮ್ಮ ಪೀಠವನ್ನು ನೀವು ಪರಿಗ್ರಹಿಸಿ. ಆಗಬಹುದು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ವಿವರವೇನು ದಳಪ ಸೈನ್ಯದ ವಿವರವೇನು ದಳಪ ಸೈನ್ಯದ ವಿವರವೇನು ದಳಪ ವಿವರವೇನು ದಳಪ ಸೈನ್ಯದ ವಿವರವೇನು ದಳಪ ಸೈನ್ಯದ ವಿವರವೇನು ದಳಪ ಮಂತ್ರಿ ಮಾರ್ಬಲ ದಂಡು ಧಳಾಬಲ. ಸೈನ್ಯಾಧ್ಯಕ್ಷರೇ, ಮಂತ್ರಿ ಮಾರ್ಬಲ ದಂಡು ಧಳಾಬಲ ಚಂಡ ಪ್ರಚಂಡ ವಿಕಾರವನಸಗೆ ಚಂಡ ಪ್ರಚಂಡ ವಿಕಾರವನಸಗೆ ಶತ್ರು ಪಡೆಗಳನ್ನು ಸರಣಿಕೆ ಮಾಡಿ. ಸೈನ್ಯಾಧ್ಯಕ್ಷರೇ, ಶತ್ರು ಪಡೆಗಳನ್ನು ಸರಣಿಕೆ ಮಾಡಿ ಧೈರ್ಯದ ನಡೆಸಿ ಸೈನ್ಯವೆಲ್ಲ ವಿವರವೇನು ದಳಪ ಸೈನ್ಯದ ವಿವರವೇನು ದಳಪ ಸೈನ್ಯದ ವಿವರವೇನು ದಳಪ. ದಂಡಾಧಿಕಾರಿಗಳೇ, ನಮ್ಮ ಸೈನ್ಯದ ಬಲಾಬಲಗಳು ಅದು ಹೇಗಿರುವುದು ಅದನ್ನು ತಿಳಿಸಿ. ಅಪ್ಪಣೆ. ತಾರಿಪೇದಲೀಗ ಸೈನ್ಯದ ಶಕ್ತಿ ತಾವ ತಾರಿಪೇದಲೀಗ. ಮಹಾಪ್ರಭು, ದಂಡಾಧಿಕಾರಿಗಳೇ, ತಾರಿಪೇದಲೀಗ ಸೈನ್ಯದ ಶಕ್ತಿ ತಾವ ಸೈನ್ಯದ ಶಕ್ತಿ ತಾವ. ರಾಜರ ದರ್ಪವ ಮುರಿದು ಶತ್ರುವಂಶ ನಿರ್ಮೂಲನ ಮಾಡಿ
ದರ್ಪ ಮುರಿದು ಶತ್ರುವಂಶ ನಿರ್ಮೂಲನ ಮಾಡಿ ಸಡಗರದಿಂದಲೇ ಜಯವನ್ನು ತರುವೆ ಮಹಾಪ್ರಭು ದಂಡಾಧಿಕಾರಿಗಳೇ, ಸಡಗರದಿಂದಲೇ ಜಯವನ್ನು ತರುವೆ ಈಗ ಸೈನ್ಯದ ಶಕ್ತಿ ತಾವ ಸೈನ್ಯದ ಶಕ್ತಿ ತಾವ ಸೈನ್ಯದ ಶಕ್ತಿ ತಾವ ಸೈನ್ಯದ ಶಕ್ತಿ ತಾವ ಮಹಾಪ್ರಭು ದಂಡಾಧಿಕಾರಿಗಳೇ, ದುಷ್ಟರನ್ನು ಸದೆಬೆಳೆದು ಶರಣಾಗಿ ಬಂದವರನ್ನು ಕಾಪಾಡುತ್ತಾ ಸದಾ ನಿಮಗೆ ಜಯವನ್ನೇ ತಂದಿಟ್ಟಿರುವೆನು. ಮತ್ತೇನ ಪಡೆ? ದಂಡಾಧಿಕಾರಿಗಳು ಬಹಳ ದಕ್ಷಿಣದ ಮೇಲಿದ್ದಾರೆ. ಬಹಳ ಸಂತೋಷ. ದಂಡಾಧಿಕಾರಿಗಳೇ, ನಿಮ್ಮ ಪೀಠವನ್ನು ಪರಿಗ್ರಹಿಸಿ. ಅಪ್ಪಣೆ ಆಗಬಹುದು ಮಂತ್ರಿ, ಮಹಾಪ್ರಭು. ಸೇನಾಧ್ಯಕ್ಷರೇ, ಕುಜಬಲ ಸೌರದಿ ಮೆರೆಯುವ ಎಣ್ಣೆಗೆ ಸಮಾನರಾಯರೇ ದರೆಯೊಳಗೆ ಸರಿಸಲು. ಕುಜಬಲ ಸೌರದಿ ಮೆರೆಯುವ ಎಣ್ಣೆಗೆ ಸಮಾನರಾಯರೇ ದರೆಯೊಳಗೆ ಸರಿಸಲು. ಸಡಗರದಿಂದಲೇ ಪ್ರಜೆಗಳ ಪಾಲಿಪ ಮಂತ್ರಿ, ಮಹಾಪ್ರಭು. ಸಡಗರದಿಂದಲೇ ಪ್ರಜೆಗಳ ಪಾಲಿಪ ಸತ್ಯದಿಂದಲೇ ನಡೆಯುವ ನಾನು, ಸತ್ಯದಿಂದಲೇ ನಡೆಯುವ ನಾನು, ಅನುನಯದಿಂದಲೇ ಬಾಳಿರಿ ಎಲ್ಲ, ಅನುನಯದಿಂದಲೇ ಬಾಳಿರಿ ಎಲ್ಲ. ಮಂತ್ರಿವಾರರೇ ಸಂತಸದೆ, ಮಂತ್ರಿವಾರರೇ ಸಂತಸದೆ, ಭುಜಬಲ ಸೌರದಿ ಮೆರೆಯುವ ಸಮಾನರಾಯರೇ ದರೆಯೊಳಗೆ ಸರಿಸಲು. ಸೈನ್ಯಾಧ್ಯಕ್ಷರೇ, ಬಹುಮುಖ ಸೌರವ ತೋರುತ್ತ ಬೇಗ, ಬಹುಮುಖ ಸೌರವ ತೋರುತ್ತ ಬೇಗ, ಶತ್ರು ಪಡೆಗಳನ್ನು ಚದುರಿಸಿ ಬೇಗ. ಸೈನ್ಯಾಧ್ಯಕ್ಷರೇ, ಶತ್ರು ಪಡೆಗಳನ್ನು ಚದುರಿಸಿ ಬೇಗ, ಧೈರ್ಯದಿ ನಡೆಸಿ ಸೈನ್ಯವನ್ನೆಲ್ಲ, ಧೈರ್ಯದಿ ನಡೆಸಿ ಸೈನ್ಯವನ್ನೆಲ್ಲ. ದಂಡನಾಯಕರೇ ಸಂತಸದೆ, ದಂಡನಾಯಕರೇ ಸಂತಸದೆ, ಭುಜಬಲ ಸೌರದಿ ಮೆರೆಯುವ ಎನಗೆ ಸಮಾನರಾಯರೇ ದರೆಯೊಳಗೆ ಸರಿಸಮರು, ದರೆಯೊಳಗೆ ಸರಿಸಮರು. ದಂಡಾಧಿಕಾರಿಗಳ ಪ್ರಾಮಾಣಿಕ ಕಾರ್ಯದಕ್ಷತೆಯಿಂದಲೂ ಇರುವ ಈ ನಮ್ಮ ರಾಜ್ಯಕ್ಕೆ ಇನ್ನು ಯಾವ ಕುಂದುಕತಾನೆ ಉಂಟಾದಿತು. ಸೈನ್ಯಾಧ್ಯಕ್ಷರೇ, ನೀವೇ ನಿಮ್ಮ ಕಾರ್ಯದಲ್ಲಿ ನಿರತರಾಗಿರಿ. ಆಗಬಹುದು ಮಹಾಪ್ರಭು. ಆಗಲಿ. ಚಾರಣ್ಯ ವರ್ತಮಾನವೇನು? ಮಹಾತ್ಮರು ದಯಮಾಡಿಸುತ್ತಿರುವರು ನಾರದರು. ಏನು ನಾರದ ಮಾತು ಬರುತ್ತಿರುವ್ರಿ? ಬರಲಿ, ಬಹಳ ಸಂತೋಷ. ನಾರಾಯಣ ನಾರಾಯಣ. ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪೆಯ ನೀಡಿ ಮೊರೆಯೈ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ನಾರಾಯಣ ನಾರಾಯಣ. ದಿನಪಾಲಲೋಲನಿಗೆ ಮೊರೆ ಆಲಿಸಯ್ಯ ಪ್ರಭುವೇ ನಾರಾಯಣ ನಾರಾಯಣ. ದಿನಪಾಲಲೋಲನಿಗೆ ಮೊರೆ ಆಲಿಸಯ್ಯ ಪ್ರಭುವೇ ಘನಮುಗದಿ ನೆನೆಯುವರ ಪರಿಪಾಲಿಸುವರವಾ ಘನಮುಗದಿ ನೆನೆಯುವರ ಪರಿಪಾಲಿಸುವರವಾ ದೇವಾ ಕರುಣಮಯನೇ ಅರಸಯ್ಯ ನಿಲಭಕ್ತರ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪೆಯ ನೀಡಿ ಕೊರೆಯೈ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ನಾರಾಯಣ ನಾರಾಯಣ. ಪೂಜ್ಯರಿಗೆ ನನ್ನ ನಮಸ್ಕರಿಸುವೆ. ಪ್ರಣಾಮಗಳು. ರಾಜೇಂದ್ರ ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು, ಮಹದಾನಂದ. ಪೂಜ್ಯರೇ, ಎಂದೂ ಬಾರದಿದ್ದರು ನೀವು ಈ ದಿವಸ
ಈ ದಾತ್ರಿ ಪಟ್ಟಣದಲ್ಲಿ ನಮ್ಮಿಂದ ಏನಾದರೂ ಅಪೇಕ್ಷಿಸಿ ಬಯಸಿ ಬಂದಿದ್ದೀರಾ? ರಾಜೇಂದ್ರ, ನಾನು ಯಾವುದನ್ನು ಅಪೇಕ್ಷಿಸುವುದಿಲ್ಲ ಮತ್ತೆ ತಿರಸ್ಕರಿಸುವುದಿಲ್ಲ. ನಿನ್ನ ರಾಜ್ಯಾಡಳಿತವೆಲ್ಲ ಕ್ಷೇಮವೇ? ಪೂಜರೆ, ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುವ ನಮಗೆ ಸದಾ ಮಹಾದಾನಂದವು ಪೂಜರೆ, ಸದಾ ಆನಂದವು. ಆದರೆ ಎಂಬ ಅರ್ಧೋಕ್ತಿ ಏಕೆ ರಾಜೇಂದ್ರ? ಐಶ್ವರ್ಯದಲ್ಲೇನಾದರೂ ಕೊರತೆ ಅಥವಾ ನಿನ್ನ ರಾಜ್ಯಾಡಳಿತದಲ್ಲೇನಾದರೂ ಅನುಮಾನವೇ? ಅದ್ಯಾವುದೂ ಅಲ್ಲವೂ ಪೂಜರಿ. ಮತ್ತಿನ್ನೇನು ರಾಜೇಂದ್ರ? ಪೂಜರೆ, ಐಶ್ವರ್ಯ, ಅಧಿಕಾರ, ಅಂತಸ್ತು ಇವೆಲ್ಲ ಪುತ್ರ ಸಂತಾನ ಕೊರಗನ್ನು ನೀಗಿಸಲು ಸಾಧ್ಯವೇ ಪೂಜರಿ? ಹೇಳಿ ಪೂಜರಿ. ಅಂದರೆ ಈ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲ ಎಂಬುದೇ ನಿನ್ನ ಚಿಂತೆ ಏನು? ಹೌದು ಪೂಜರಿ, ಅದೇ ನನ್ನ ದಿನನಿತ್ಯದ ಚಿಂತೆ. ನನ್ನ ಸತಿಯು ಪ್ರಸಿದ್ಧ ಸಹಿತ ಅದೆಷ್ಟೋ ನೇಮ ಹೋಮಗಳನ್ನು ಮಾಡಿದರು. ನನ್ನ 100 ಜನ ಪತ್ನಿಯರು ಪರಿಸ್ತಪಿದ್ದಾರೆ. ನಾರದರ ಸಲಹೆಯಂತೆ ಮಾಡಿ ಬೇಡುವೆನು. ಹೇಳಿ ಪೂಜರಿ. ಚಿಂತಿಸಬೇಡ ರಾಜೇಂದ್ರ, ಇದೆಲ್ಲವೂ ಪೂರ್ವಾಜಿತದ ಕರ್ಮದ ಫಲವು. ನಿನ್ನ ತಾಯಿಯಾದ ಶಾಕುಂಬಿಕೆಗೆ ಮಹೇಂದ್ರನಿಂದ ಬಂದ ಶಾಪದ ಪರಿಣಾಮವೇ ಇದಕ್ಕೆಲ್ಲ ಕಾರಣ. ಈಗಲಾದರೂ ನೀನು ಋಷಿ ಋತ್ವಿ ಜನರೊಳಗೊಂಡು ದಾನ ಧರ್ಮಾದಿ ಕಾರ್ಯಗಳನ್ನು ಮಾಡುತ್ತಾ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದರೆ ನಿನ್ನ ವಂಶಾಭಿವೃದ್ಧಿಯಾಗುವುದು. ಆದರೆ ಈ ಮಹತ್ ಕಾರ್ಯ ನಿನ್ನಿಂದ ಸಾಧ್ಯವೇ ರಾಜೇಂದ್ರ? ಪೂಜರೆ, ಅದೆಷ್ಟೇ ಕಠಿಣ ವ್ರತವಾದರೂ ಸರಿ, ಶ್ರದ್ಧೆಯಿಂದ ಮಾಡಲು ಸಿದ್ಧನಿರೋನು. ಹೇಳಿ ಮುನೀಂದ್ರ. ಹಾಗಾದರೆ ಚೈತ್ರ ಶುದ್ಧ ಅಷ್ಟಮಿ ದಿನದಂದು ಈ ಕಾರ್ಯ ನಡೆಯಲೇಬೇಕು. ಅದಕ್ಕೆ ಗಂಧಮಾದ ನಿವಾಸಿಗಳಾದ ಶೌಬರಿ ಮಹಾಮುನಿಗಳೇ ಅರ್ಘ್ಯರು. ಅವರಿಂದ ನೀನು ಈ ಕಾರ್ಯವನ್ನು ಮಾಡಿಸುವುದೇ ಆದರೆ ನಿನ್ನ ವಂಶವೇ ಉದ್ಧಾರವಾಗುವುದು. ಸಂತೋಷವೇ ಮಹಾರಾಜ? ಪೂಜರೆ, ಈ ನಿಮ್ಮ ಸವಿನುಗಳ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಪೂಜರಿ, ಬಹಳ ಆನಂದವಾಯಿತು. ಈ ನಿಮ್ಮ ಉಪಕಾರಕ್ಕೆ ನಾನು ಸದಾ ಆಭಾರಿಯಾಗಿರುತ್ತೇನೆ ಪೂಜರಿ. ಹಾಗಾದರೆ ನೀನು ಅವರನ್ನು ಕಾಣಲು ಅವರ ಆಶ್ರಮಕ್ಕೆ ತೆರಳೋನಾಗು. ಅಂದ ಹಾಗೆ ನಾನಿನ್ನು ಬರಲೇ ರಾಜೇಂದ್ರ? ಹೋಗಿ ಬನ್ನಿ ಪೂಜರಿ. ನಾರಾಯಣ ನಾರಾಯಣ. ಸ್ಥಿತಿ ಕರ್ತಲೋಲ ನಿಧಿಯೇ ಸ್ವತವಾಯುದೇವನೇ. ನಾರಾಯಣ ನಾರಾಯಣ. ಸ್ಥಿತಿ ಕರ್ತಲೋಲ ನಿಧಿಯೇ ಸ್ವತವಾಯುದೇವನೇ. ಸತತವು ನಿನ್ನ ನುಡಿಬೆನು ದೇವ ಮತಿ ಕೊಡೂರನೇ. ಸತತವು ನಿನ್ನ ನುಡಿಬೆನು ದೇವ ಮತಿ ಕೊಡೂರನೇ. ದೇವಾ ಕರುಣಮಯನೇ ಅರಸಯ್ಯ ನಿನ ಭಕ್ತರ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ. ಕರುಣಾಮಯನು ನೀನೇ ಕೃಪೆಯ ನೀಡಿ ಹೊರೆಯೈ ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ. ನಾರಾಯಣ ನಾರಾಯಣ. ಶಂಕರ ಶಂಭೋ ಮಹಾದೇವ. ನಡೆಸುವನಾರೋ ನುಡಿಸುವನಾರೋ ನಡೆಸುವನಾರೋ ನುಡಿಸುವನಾರೋ. ನಡೆಸಿ ನುಡಿಸಿ ಎದೆ ಮಿಡಿಸುವನಾರೋ. ಶಂಭೋ ಮಹಾದೇವ. ನಡೆಸಿ ನುಡಿಸಿ ಎದೆ ಮಿಡಿಸುವನಾರೋ. ನಡೆಸುವನಾರೋ ನುಡಿಸುವನಾರೋ. ಶಂಕರ ಶಂಭೋ ಮಹಾದೇವ. ಎಲ್ಲವೂ ನೀನೇ ಎಲ್ಲೆಲ್ಲೂ ನೀನೇ.
ಶಂಭೋ ಮಹಾದೇವ. ಎಲ್ಲವೂ ನೀನೇ, ಎಲ್ಲೆಲ್ಲೂ ನೀನೇ, ಶಂಭೋ ಮಹಾದೇವ. ಎಲ್ಲವೂ ನೀನೇ, ಎಲ್ಲೆಲ್ಲೂ ನೀನೇ, ಬಲ್ಲರೆ ಬಲ್ಲರಯ್ಯೋ ನಿನ್ನಯ ಮಹಿಮೆಯ. ಬಲ್ಲರೆ ಬಲ್ಲರಯ್ಯ ನಿನ್ನಯ ಮಹಿಮೆಯ. ಮೆಲ್ಲ ಮೆಲ್ಲನೆ ನಮ್ಮನ್ನೇರಿಸಿ ಇಳಿಸಿ, ಮೆಲ್ಲ ಮೆಲ್ಲನೆ ನಮ್ಮನ್ನೇರಿಸಿ ಇಳಿಸಿ, ಗುಲ್ಲೆದ್ದು ಕಂಡಾಗ ಕಾಪಾಡುವರಾರೋ ಶಂಭೋ ಮಹಾದೇವ. ಗುಲ್ಲೆದ್ದು ಕಂಡಾಗ ಕಾಪಾಡುವರಾರೋ, ನಡೆಸುವನಾರೋ ನುಡಿಸುವನಾರೋ, ನಡೆಸಿ ನುಡಿಸಿ ಎದೆ ಮಿಡಿಸುವನಾರೋ ಶಂಭೋ ಮಹಾದೇವ. ನಡೆಸಿ ನುಡಿಸಿ ಎದೆ ಮಿಡಿಸುವನಾರೋ, ನಡೆಸುವನಾರೋ ನುಡಿಸುವನಾರೋ ಶಂಕರ. ಹೇ ಪರಮೇಶ್ವರ, ನಿನ್ನ ನಾಮಾಮೃತವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಎಂತಹ ಪ್ರಶಾಂತವಾದ ಸ್ಥಳವಿದು. ಅದು ಯಾರೋ ಇತ್ತಲೇ ಓರವರು ಬರುತ್ತಿರುವರು. ಎಂಥ ಪ್ರಶಾಂತವಾದ ಸ್ಥಳವಿದು. ಇಲ್ಲಿ ವಾಸುವ ಮುನಿಪುಂಗವರಲ್ಲಿ ಪುಣ್ಯಮಠರು. ಪರಮಗುರುಗಳಾದ ಸೌಬನಿ ಮಹರ್ಷಿಗಳಿಗೆ ನನ್ನ ನಂದ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ ರಾಜೇಂದ್ರ. ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಲ್ಲದೆ ನನ್ನಿಂದೇನಾಗಬೇಕು? ಪೂಜರೆ, ನನ್ನದು ದಾತ್ರಿಪಟ್ಟಣವು. ಯೌವನಾಸನೆಂದು ನನ್ನ ನಾಮೋದೆವು. ನಮಗೆ ಬಹು ವರ್ಷಗಳಿಂದಲೂ ಪುತ್ರ ಸಂತಾನವಿಲ್ಲದ ಕಾರಣ ನನ್ನ 100 ಜನ ಪತ್ನಿಯರು ಪರಿತಪಿಸುತ್ತಿದ್ದಾರೆ. ನಾರದರ ಸಲಹೆಯಂತೆ ಪುತ್ರ ಕಾಮಿಷ್ಟಿ ಆಗಮನ ಮಾಡಲು ಇಲ್ಲಿಗೆ ಬಂದಿರುವನು ಗುರುದೇವ. ಕೃಪೆ ಮಾಡಿ ಪುತ್ರ ಭಿಕ್ಷೆಯನ್ನು ಕೊಡಿಸಿ ಗುರುದೇವ, ಪುತ್ರ ಭಿಕ್ಷೆಯನ್ನು ಕೊಡಿಸಿ. ರಾಜೇಂದ್ರ, ನಾವುಗಳು ಹವನ ಹೋಮಾದಿಗಳನ್ನು ಮಾಡಿಕೊಂಡು ದೈವ ಸಂಕಲ್ಪವಾಗಿರುವುದೇ ನಮ್ಮಗಳ ಕರ್ತವ್ಯ. ಆದ್ದರಿಂದ ಇದು ಸಾಮಾನ್ಯವಾದ ಯಾಗವಲ್ಲ, ಇದು ಕಠಿಣವಾದ ಯಾಗ. ಇದು ನಿನ್ನಿಂದ ಸಾಧ್ಯವಿಲ್ಲ ರಾಜೇಂದ್ರ. ಪೂಜ್ಯರೇ, ಅದೆಷ್ಟೇ ಕಠಿಣ ವ್ರತವಾದರೂ ಸರಿ, ಶ್ರದ್ಧೆಯಿಂದ ಮಾಡಲು ಸಿದ್ಧನಿರುವೆನು. ಹೇಳಿ ಮುನೀಂದ್ರ, ಹೇಳಿ. ರಾಜೇಂದ್ರ, ಹಾಗಾದರೆ ನೀನು ಶುಚಿರ್ಭೂತನಾಗಿ ಶ್ವೇತವಸ್ತ್ರವನ್ನು ಧರಿಸಿ ನನ್ನ ಯಾಗಶಾಲೆಗೆ ಬಾ. ಅಲ್ಲಿ ನಿನಗೆ ಉಳಿದ ವಿಚಾರವನ್ನು ತಿಳಿಸುತ್ತೇನೆ. ತಮ್ಮ ಇಚ್ಛೆಯಂತಾಗಲಿ ಗುರುದೇವ. ತಥಾಸ್ತು. ನಂದೆನು ಮನದಲ್ಲಿ ಕಂದನ ಕಾಣದೆ ನಂದ ಜೀವಿಯ ನೀನೋಡೆ. ನಂದೆನು ಮನದಲ್ಲಿ ಕಂದನ ಕಾಣದೆ ನಂದ ಜೀವಿಯ ನೀನೋಡೆ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ಕಂದನ ನೀಡೋ ಕರುಣದಲ್ಲಿ. ನಂದೆನು ಮನದಲ್ಲಿ ಕಾಣದೆ ನಂದ ದೇವಿಯ ನೀನೋಡೆ.
ದೇವನೇ ಪಾಲಿಸೆನ್ನಯ ಅಗ್ನಿ ದೇವನೇ ಪಾಲಿಸೆನ್ನಯ ವಿನಯದಿಂದಲಿ ಬೇಡುತ್ತಿಹೆನ ವಿನಯದಿಂದಲಿ ಬೇಡುತ್ತಿಹೆನು ಅಗ್ನಿ ದೇವನೇ ದೇವಾ ಓಂ ಅಗ್ನಿದೇವಾಯ ನಮಃ. ಎನ್ನ ಭಕ್ತನ ಮೊರೆಯ ಆಲಿಸೋ ಎನ್ನ ಭಕ್ತನ ಮೊರೆಯ ಆಲಿಸೋ ವಿನಯದಿಂದಲೇ ಬೇಡುತ್ತಿಹೆನೋ ವಿನಯದಿಂದಲೇ ಬೇಡುತ್ತಿಹೆನು ಅಗ್ನಿದೇವನೇ ಓಂ ಅಗ್ನಿದೇವಾ ಓ ಅಗ್ನಿದೇವಾ ರಾಜೇಂದ್ರ, ಪೂರ್ಣಾಹುತಿ ಮುಗಿದು ಅಗ್ನಿದೇವನಿಂದ ಮಂತ್ರತೀರ್ಥವು ಉದ್ಭವವಾಯಿತು. ಇದು ಸಾಮಾನ್ಯವಾದ ತೀರ್ಥವಲ್ಲ, ಇದರಲ್ಲಿ ದೇವಾನುದೇವತೆಗಳ ಅಂಶವೇ ಅಡಗಿದೆ. ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಧರ್ಮಪತ್ನಿಗೆ ಕೊಡು. ಆದ್ದರಿಂದ ಮನುಕುಲಕ್ಕೆ ಆದರ್ಶಪ್ರಾಯವಾದ ಶಿಶುವು ಜನಿಸುತ್ತಾನೆ. ಮಹಾಪ್ರಸಾದ ಮಹಾಪ್ರಸಾದ. ಗುರುದೇವ, ನಾನಿನ್ನು ಬರಲೇ? ರಾಜೇಂದ್ರ, ಇಷ್ಟೊಂದು ಅವಸರವೇಕೆ ಈ ನಿಶರಾತ್ರಿಯಲ್ಲಿ, ಅದರಲ್ಲೂ ನಡುರಾತ್ರಿಯಲ್ಲಿ? ಅದು ಅಲ್ಲಿ ನಮ್ಮ ಪ್ರತ್ಯೇಕವಾದ ಕುಟೀರವಿದೆ. ಅಲ್ಲಿ ನೀನು ವಿಶ್ರಮಿಸಿಕೊಂಡು ಬೆಳಿಗ್ಗೆ ಸೂರ್ಯೋದಯವಾದ ನಂತರ ನಿನ್ನ ಪಟ್ಟಣಕ್ಕೆ ನೀನು ತೆರಳುವನಾಗು. ತಮ್ಮ ಇಚ್ಛೆಯಂತೆ ಆಗಲಿ ಗುರುದೇವ. ತಥಾಸ್ತು. ಆನಂದವಾಗಿದೆ ಮನಕ್ಕೆ, ಮಹದಾನಂದವಾಗಿದೆ ಮನಕ್ಕೆ. ಆನಂದವಾಗಿದೆ ಮನಕ್ಕೆ, ಮಹದಾನಂದವಾಗಿದೆ ಮನಕ್ಕೆ. ತೀರ್ಥ ಪ್ರಸಾದವು ದೊರಕಲು ಎಂದಿಗೆ, ತೀರ್ಥ ಪ್ರಸಾದವು ದೊರಕಲು ಎಂದಿಗೆ. ಸಂತಸದಿಂದಲೇ ಸಂತಾನ ಪಡೆಯುವೆ, ಸಂತಸದಿಂದಲೇ ಸಂತಾನ ಪಡೆಯುವೆ. ಆನಂದವಾಗಿದೆ ಈ ಮನಕ್ಕೆ, ಮಹದಾನಂದವಾಗಿದೆ ಈ ಮನಕ್ಕೆ. ಈ ತೀರ್ಥ ಪ್ರಸಾದವನ್ನು ಆದಷ್ಟು ಬೇಗ ನನ್ನ ಪತ್ನಿಯರಿಗೆ ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸೋಣವೆಂದರೆ ಈ ಹಾಳಾದ ಕಾರ್ಗತ್ತಲು ಬೇರೆ ಇರಲಿ. ಈ ನಿಶರಾತ್ರಿಯಲ್ಲೇ ಇಲ್ಲೇ ವಿಶ್ರಮಿಸಿಕೊಂಡು ಸೂರ್ಯೋದಯವಾದ ನಂತರ ನನ್ನ ಪಟ್ಟಣಕ್ಕೆ ನಾನು ತೆರಳುವೆನು. ಶ್ರೀಹರಿ ಶ್ರೀಹರಿ, ಏನಿದು ಹಿಂದೇಕೋ ಕಾಣೆ ನನ್ನ ಆಯ. ಎಂತಹ ಅನರ್ಥವಾಯಿತು!
ಶಾಕುಂಬಿಕೆಯ ಪುತ್ರನಾದ ಯೌವನಾಶ್ವನು ಶೌಬರಿ ಮುನಿ ಆಶ್ರಮದಲ್ಲಿ ಪುತ್ರಕಾಮಿಷ್ಠ ಯಾಗವನ್ನು ಮಾಡಿ ಅದರ ಮಂತ್ರಜಲವನ್ನು ತೆಗೆದುಕೊಂಡು ಹೋಗಲು ನಿರ್ಧರಿಸಿ ಇಲ್ಲೇ ವಿಶ್ರಮಿಸುತ್ತಿರುವನು. ಛಲವನು ನಾ ಸಾಧಿಪೆ, ಛಲವನು ನಾ ಸಾಧಿಪೆ, ನನ್ನೀ ಶಾಪವ ಶಾಶ್ವತಗೊಳಿಸುವೆ. ಛಲವನು ನಾ ಸಾಧಿಪೆ. ಯಾಗ ಕುಂಡದಿಂದ ಮೂಡಿ ಬಂದ ಮಂತ್ರ ತೀರ್ಥವ, ಯಾಗ ಕುಂಡದಿಂದ ಮೂಡಿ ಬಂದ ಮಂತ್ರ ತೀರ್ಥವ ಹಾಳು ಮಾಡಿ ಸಂತಾನ ನಾಶಗೈವೆ ಈಗಲೇ. ಹಾಳು ಮಾಡಿ ಸಂತಾನ ನಾಶಗೈವೆ ನೀಗಲೇ. ಛಲವನು ನಾ ಸಾಧಿಪೆ, ನನ್ನೀ ಶಾಪವ ಶಾಶ್ವತಗೊಳಿಸುವೆ. ಛಲವನು 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 ನಾ ಸಾಧಿಪೆ. ಇರಲಿ, ಈ ಮಂತ್ರಜಲವನ್ನು ನೀರಿನಲ್ಲಿ ಬೆರೆಸಿದರೆ ಆ ಶಾಕುಂಬಿಕೆಯ ವಂಶಾಭಿವೃದ್ಧಿ ಅದು ಹೇಗೆ ಆಗುತ್ತದೆ ನಾನು ನೋಡಿಯೇ ಬಿಡುತ್ತೇನೆ. ಈ ಮಹೇಂದ್ರನ ಬಂದ ಕಾರ್ಯವು ನಿರಾತಂಕವಾಗಿ ನಡೆಯಿತು. ಏನಿದು ಹಿಂದೆ ಕಾಣೆ ಬಾಯಾರಿಕೆಯಾಗುತ್ತಿರುವುದಲ್ಲ? ಶ್ರೀಹರಿ, ಶ್ರೀಹರಿ, ಬಾಯಾರಿಕೆಂದು ಜಲವನ್ನು ಕುಡಿದರೆ ನನ್ನ ಉದರವು ಬಹಳವಾಗಿ ಬಾರಿಸ್ತಿರುವಲ್ಲ, ಕ್ಷಣ ಕ್ಷಣಕ್ಕೂ ನನ್ನ ಉದರವು ಬಾರಿಸಿರುವಲ್ಲ. ಏನಿದು? ಗುರುದೇವ, ಗುರುದೇವ, ಎಲ್ಲಿರುವರಿ? ಬೇಗ ಬನ್ನಿ ಗುರುದೇವ, ಬೇಗ ಬನ್ನಿ. ರಾಜೇಂದ್ರ, ಏಕೆ? ಏನಾಯಿತು ರಾಜೇಂದ್ರ? ಗುರುದೇವ, ನನ್ನ ಉದರವಾದರೂ ಬಹಳವಾಗಿ ಬಾಧಿಸ್ತಿರುವುದು ಇದೇನೆಂಬುದನ್ನು ನೋಡಿ ಗುರುದೇವ, ನೋಡಿ. ರಾಜೇಂದ್ರ, ನಾನು ಕೊಟ್ಟ ಮಂತ್ರತೀರ್ಥವು ನಿನ್ನ ಗರ್ಭ ಸೇರಿದೆಯಲ್ಲ? ಇಲ್ಲ ಗುರುದೇವ, ನಾನು ಅದನ್ನು ಸೇವಿಸೇ ಇಲ್ಲವಲ್ಲ. ರಾಜೇಂದ್ರ, ನೀನು ನಿದ್ರಿಸುತ್ತಿರುವಾಗ ಯಾರಾದರೂ ಇಲ್ಲಿಗೆ ಬಂದಿದ್ದರೆ? ಇಲ್ಲ ಗುರುದೇವ, ನನಗೆ ಗೋಚರವೇ ಇಲ್ಲ. ಹಾಗಾದರೆ ನಾನು ಕೊಟ್ಟ ಮಂತ್ರತೀರ್ಥವೆಲ್ಲಿ? ಹೀಗೋ ಇಲ್ಲಿದೆ ನೋಡಿ ಗುರುದೇವ. ಅಯ್ಯೋ ಗುರುದೇವ, ಗುರುದೇವ, ನೀವು ಕೊಟ್ಟ ಮಂತ್ರ ತೀರ್ಥವನ್ನು ಯಾರೋ ಅಪರಿಸಿರುವರು ಗುರುದೇವ, ಯಾರೋ ಅಪರಿಸಿರುವರು. ಮುಂದೆ ಏನು ಗತಿ? ಅನರ್ಥವಾಯಿತು ರಾಜೇಂದ್ರ, ಅನರ್ಥವಾಯಿತು. ನಾನು ಕೊಟ್ಟ ಮಂತ್ರತೀರ್ಥವನ್ನು ನೀನು ಸೇರಿಸುವೆ, ಆದ್ದರಿಂದ ನೀನು ಗರ್ಭಧರಿಸಿರುವೆ. ಗುರುದೇವ, ಶ್ರೀಹರಿ, ಪುರುಷನಾದ ನಾನು ಮಗುವನ್ನು ಹೇಗೆ ಪಡೆಯಲಿ? ಶ್ರೀಹರಿ, ಗುರುದೇವ, ಗುರುದೇವ, ಹೇಗಾದರೂ ಮಾಡಿ ಈ ಉದರ ಬಾಧೆಯಿಂದ ನನ್ನನ್ನು ರಕ್ಷಿಸಿ ಗುರುದೇವ, ರಕ್ಷಿಸಿ. ರಾಜೇಂದ್ರ, ಓಹೋ, ಇದೆಲ್ಲವೂ ಮಹೇಂದ್ರನ ಮಾಯೆಯಂತೆ ತೋರುತ್ತಿದೆ. ನಿನ್ನ ಸಂಕಟವು ನನಗೆ ಅರ್ಥವಾಗುತ್ತಿದೆ. ನಿನ್ನ ಉದರದಲ್ಲಿ ಶಿಶು ಜನವಾಗುವ ತನಕ ನನ್ನ ಆಶ್ರಮದಲ್ಲಿ ಇರು. ನಿನಗೆ ಅರಣ್ಯದಲ್ಲಿ ಹೋಗಿ ಕೆಲವು ಗಿಡಮೂಲಿಕೆಗಳನ್ನು ತರುತ್ತೇನೆ. ಅಲ್ಲಿಯವರೆಗೆ ನನ್ನ ಆಶ್ರಮದಲ್ಲಿ ಗುರುದೇವ, 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 ಅಯ್ಯೋ ಗುರುದೇವ, ಗುರುದೇವ, ನನ್ನನ್ನು ನಿರಾಕರಿಸಿ ಹೊರಟೆ ಹೋದರಲ್ಲ, ಏನು ಮಾಡಲಿ? ಶ್ರೀಹರಿ, ಕಾಪಾಡು, ಕಾಪಾಡು ಶ್ರೀಹರಿ. ಕ್ಷೀರಾಬ್ಧಿ ವರದಾಮನ
ಶಾಕುಂಬಿಕೆಯ ಪುತ್ರನಾದ ಯವನಾಶ್ವನು ಶೌಬರಿ ಮುನಿ ಆಶ್ರಮದಲ್ಲಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಯಜ್ಞ ಕುಂಡದಿಂದ ಪುತ್ರ ಸಂತಾನದ ತೀರ್ಥವು ಲಭಿಸಿತು. ಅದೇ ಶಾಕುಂಬಿಕೆಯ ವಂಶವನ್ನು ಹಾಳು ಮಾಡಬೇಕೆಂದು ಬಯಸಿದ್ದ ಮಹೇಂದ್ರನಿಗೆ ಈ ವಿಚಾರವನ್ನು ತಿಳಿದು ಕೂಡಲೇ ರಾಜನು ಮಲಗಿದ್ದ ಆಶ್ರಮಕ್ಕೆ ಬಂದು ತಲೆಯ ಭಾಗದಲ್ಲಿಟ್ಟಿದ್ದ ಮಂತ್ರತೀರ್ಥದ ಫಲವನ್ನು ಪಾದದ ಬಳಿ ಇದ್ದ ಗಿಂಡಿಯ ನೀರಿಗೆ ಬೆರೆಸಿ ಮಂತ್ರತೀರ್ಥದ ಫಲವು ನಾಶವಾಯಿತೆಂದು ತಿಳಿದು ಇತ್ತ ಹೊರಡಲು ನಿದ್ರಾವಸ್ಥೆಯಲ್ಲಿದ್ದ ರಾಜನಿಗೆ ದಾಹವು ಕಾಣಿಸಿಕೊಂಡಿತು. ದಾಹವು ಕಾಣಿಸಿಕೊಂಡು ರಾಜನು ಎಚ್ಚರಗೊಂಡು ಪಾದದ ಬಳಿ ಇದ್ದ ನೀರನ್ನೇ ಕುಡಿಯಬೇಕಾಯಿತು. ಈಗ ರಾಜನ ಗರ್ಭವು ಪಿಂಡ ಧರಿಸಿ ಶಿಶುವು ಬೆಳೆಯಲಾರಂಭಿಸಿದೆ. ನಾರಾಯಣ ನಾರಾಯಣ. ಮತ್ತಾವತಾರಗೈದೆ ವೇದಗಳ ಹೊರತಂದೆ, ಮತ್ತಾವತಾರಗೈದೆ ವೇದಗಳ ಹೊರತಂದೆ, ಕೂರ್ಮನಾಗಿ ಮೇರುಗಿರಿಗೆ ಆಧಾರ ನೀನಾದೆ. ನಾರಾಯಣ ನಾರಾಯಣ. ಕೂರ್ಮನಾಗಿ ಮೇರುಗಿರಿಗೆ ಆಧಾರ ನೀನಾದೆ. ಶ್ರೀರಾಮಿ ವರದಾಮ ನಾಗಜಯನ ಸನಕಾದಿ ಮುನಿ ವಂದ್ಯ ಶ್ಯಾಮಲ ಕಾಯ. ಶ್ರೀರಾಮಿ ವರದಾಮ ನಾಗಜಯನ ದೇವ ನಾಗಜಯನ ದೇವ ನಾಗಜಯನ. ನಾರಾಯಣ ನಾರಾಯಣ. ಪರಮೇಶ್ವರ, ನನ್ನ ಭಕ್ತನಾದ ಯವನಶ್ವರದನನ್ನು ಕಾಪಾಡು ತಂದೆ, ಕಾಪಾಡು. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ದೇವೇಶ್ವರ. ಪರಮೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ದೇವೇಶ್ವರ. ಶಂಕರ ಹೇ ಪರಮೇಶ್ವರ, ದೇಹವು ನಿನ್ನದೇ, ಪ್ರಾಣವು ನಿನ್ನದೇ, ತನು ಮನ ನಿನ್ನದೇ. ಸೂತ್ರವು ನೀನು, ಬಹತ್ತರು ನಾವು, ಉಳಿಸುವೆ ಯೋಗಮಯೇ. ದೇಹವು ನಿನ್ನದೇ, ಪ್ರಾಣವು ನಿನ್ನದೇ, ತನು ಮನ ನಿನ್ನದೇ. ಸೂತ್ರವು ನೀನು, ಭಕ್ತರು ನಾವು, ಉಳಿಸುವೆ ಯೋಗಮಯೇ. ನಿನ್ನನ್ನು ನಂಬಿದ ಭಕ್ತರ ಕೋರಿಕೆ ಆಲಿಸುವೆ ಆಯನ ದೇವ. ಪರಮೇಶ್ವರ ನಿನ್ನನ್ನು ನಂಬಿದ ಭಕ್ತರ ಕೋರಿಕೆ ಆಲಿಸುವೆ ಆಯನ ದೇವ. ನಿನ್ನ ನಂಬಿದ ಭಕ್ತರಿಗೆ ನೀನು ನೀಡುವ ವರವ, ನೀನು ನೀಡುವ ವರಗಳಿಗೆ ಅಭಯ ನೀಡಲು ಧರೆಗೆ ಬಂದೆಯೋ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ
ಶಂಕರ ಜೈ ಜಗದೀಶ್ವರ ಪಾರ್ವತಿ ವಲ್ಲಭ ಕರುಣಾಳ ಜೈ ಜೈ ಶಂಕರ ಜೈ ಜಗದೀಶ್ವರ ಪಾರ್ವತಿ ವಲ್ಲಭ ಕರುಣಾಳು ಅಖಿಲ ಚರಾಚರ ಮಂಗಳದಾಯಕ ಗೌರಿ ವರನೇ ನೀ ಕೇಳೋ ಅಖಿಲ ಚರಾಚರ ಮಂಗಳದಾಯಕ ಗೌರಿ ವರನೇ ನೀ ಕೇಳೋ ಕರುಣೆ ಬಾರದೆ ನಿನಗೀಗ ಅರಸು ಎಮ್ಮನು ಬಾವೇಗ ಪರಮೇಶ್ವರ ಕರುಣೆ ಬಾರದೆ ನಿನಗೀಗ ಹರಸು ಎಮ್ಮನು ಬಾವೇಗ ನಿನ ಭಕ್ತರ ಮೊರೆಯಲು ಆಲಿ ಜಗದೀಶ್ವರ ಶಂಕರ ನಾದ ಶರೀರ ಪರ ಪಾಲಿಸು ಪರಮೇಶ್ವರ ದೇವೇಶ್ವರ ಶಂಕರ 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 ಮಹಾದೇವ ಮಹಾದೇವ ತಾರೆ ವೃಕ್ಷವಾಸ ಶ್ರೀ ಶನಿದೇವ ಏನೆಂದು ಕೊಂಡಾಡಲಿ ರಾಧೆ ಜನಿನ ಏನೆಂದು ಕೊಂಡಾಡಲಿ ಮಹಾದೇವ ಮಹಾದೇವ ಭಾನುಕುಮಾರ ಭವ ಭಯ ದೂರ ಭಾನುಕುಮಾರ ಭವ ಭಯ ದೂರ ಶ್ರೀ ಶನಿದೇವ ಶರಣು ಶರಣಯ್ಯ ಶನಿದೇವ ಶರಣು ಶರಣಯ್ಯ ತಾರೆ ವೃಕ್ಷವಾಸ ಶ್ರೀ ಶನಿದೇವ ಏನೆಂದು ಕೊಂಡಾಡಲಿ ರಾಧೆ ಜನಿನ ಏನೆಂದು ಕೊಂಡಾಡಲಿ ಶಂಭೋ ಮಹಾದೇವ ಮಹಾದೇವ ಎಂತಹ ಅಭೇದ್ಯವಾದ ಮಂಡಲ ಇದು. ಉದಕ ಮಂಡಲ, ಸೂರ್ಯಮಂಡಲ, ನಭೋಮಂಡಲಗಳನ್ನು ದಾಟಿ ಈ ತಾರಾಮಂಡಲಕ್ಕೆ ಬಂದನಾದರೂ ಅಗ್ನಿ ಪರ್ವತಗಳಿಂದ ಆವೃತಗೊಂಡು ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಈ ಪ್ರಭಾತ ಮಂಡಲದಲ್ಲಿ ಸೂರ್ಯದೇವನ ಪುತ್ರನಾದ ಶನೈಶ್ಚರನು ಘೋರ ತಪೋನ್ನಿಷ್ಠೆಯಲ್ಲಿ ಜ್ಞಾನಮಗ್ನನಾಗಿರುನಲ್ಲ. ಇರಲಿ, ಈ ದೇವದೇವನನ್ನು ಮೊದಲು ಎಚ್ಚರಗೊಳಿಸಿ ಅನಂತರ ಕೆರಳಿಸಬೇಕು. ಶಂಭೋ ಮಹಾದೇವ ಮಹಾದೇವ ನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ತಂ ನಮಾಮಿ ಶನೈಶ್ಚರಂ. ದೇವ, ಶನಿದೇವ, ಎಚ್ಚರನಾಗು ಸ್ವಾಮಿ. ಯಾರು ನನ್ನ ಏಕಾಂತವನ್ನು ಭಂಗಪಡಿಸುತ್ತಿರುವರು? ಯಾರು? ನಾನು ಸ್ವಾಮಿ, ಬಡಜೋಗಿ ನಾರದ. ನಾರದ, ಏನಿದು ನಿನ್ನ ಉದ್ದಟತನ? ಯಾರೂ ಭೇದಿಸಲಾಗದ ಈ ರೋಹಿಣಿಯ ಶಕಟಕ್ಕೆ ಬಂದು ನನ್ನನ್ನು ಎಚ್ಚರಗೊಳಿಸುತ್ತಿರುವೆಯಾ? ಅಂತಹ ಸಮಾಚಾರವಾದರೂ ಏನು? ಸಮಾಚಾರ ಇನ್ನೇನು ಇಲ್ಲ ರವಿಸುತ. ಹಿಂದೆ ದೇವತೆಗಳಿಂದ ರಾಕ್ಷಸರಿಂದ ದೇವತೆಗಳಿಗೆ ಮುಖಭಂಗವಾಗಿತ್ತು. ಈಗ ಭೂಲೋಕದ ಮಾನವರಿಂದ ಧರ್ಮದೇವನಿಗೆ ನೆಲೆ ಇಲ್ಲದಂತಾಗಿರುವುದು. ಅದಕ್ಕಾಗಿ ನಾನಿಲ್ಲಿಗೆ ಬರಬೇಕಾಯಿತು. ಅದಕ್ಕೆ ನಾನೇನು ಮಾಡಲಿ? ಸೃಷ್ಟಿ ಮೂಲ ಕರ್ತೃಗಳು ತ್ರಿಮೂರ್ತಿಗಳಿಲ್ಲವೇ? ದೇವದೇವ, ಅಲ್ಲಿಗೆ ಹೋಗದೆ ಇಲ್ಲಿಗೇಕೆ ಬಂದೆ? ದೇವದೇವ, ಅವರು ಕೊಟ್ಟ ವರಗಳನ್ನೇ ಅವರೇ ಹಿಂತೆಗೆದುಕೊಳ್ಳಲಾಗದೆ ಹಿಂದೆ ಮುಂದೆ ನೋಡುತ್ತಿರುವರು. ಆದ್ದರಿಂದ ನಾರದ, ಏನಿದು ನಿನ್ನ ಮಾತಿನ ರಹಸ್ಯ? ರಹಸ್ಯ ಇನ್ನೇನಿಲ್ಲ ರವಿಸುತ. ಹಿಂದೆ ರಾಕ್ಷಸರಿಂದ ದೇವತೆಗಳಿಗೆ ಮುಖಭಂಗವಾಗಿತ್ತು. ಈಗ ಭೂಲೋಕದ ಮಾನವರಿಂದ ಧರ್ಮದೇವನಿಗೆ ನೆಲೆಯಿಲ್ಲದಂತಾಗಿರುವುದು. ಏನೋ ಮಾನವರಿಂದ ದೇವತೆಗಳಿಗೆ ಅಪಮಾನವೇ? ಸಾಕು ಮಾಡು ನಿನ್ನ ನೀಚ ವಚನಗಳನ್ನು. ಹುಟ್ಟು ಸಾವನ್ನು ಗೆಲ್ಲದ ಮಾನವರು ದೇವತೆಗಳಿಗೆ ಸಮಾನರೇ? ನಾರದ, ಇದರಲ್ಲಿ ನಿನ್ನ ಕುತಂತ್ರವೇನಾದರೂ ಇರುವುದೇ? ದೇವ, ಇದರಲ್ಲಿ ನನ್ನ ಕುತಂತ್ರ ಹಾಗೂ ನನ್ನ ಪಾತ್ರವು ಏನೂ ಇಲ್ಲ. ನನ್ನ ಮೇಲೇನಾದರೂ ಅನುಮಾನವಿದ್ದರೆ ಧರ್ಮದೇವ, ಧರ್ಮದೇವ, ನ್ಯಾಯವೇ ದೇವ, ದೇವಾದಿದೇವ, ನ್ಯಾಯವೇ ದೇವ. ನ್ಯಾಯವೇ ದೇವ, ದೇವಾದಿದೇವ, ನ್ಯಾಯವೇ ದೇವ. ದರೆಯ ಮಾನವರ ದರ್ಪದಲ್ಲಿ ಮರತ ಬಾಳುತ್ತಿರೆ. ದರೆಯ ಮಾನವರೆಲ್ಲರೂ ಆದರ್ಭದಲ್ಲಿರುವರು. ನ್ಯಾಯ ನೀತಿ ಸತ್ಯ ಧರ್ಮ ದಾಸಗೈರುವರು. ನ್ಯಾಯ ನೀತಿ ಸತ್ಯ ಧರ್ಮ ದಾಸಗೈರುತ್ತಲಿರುವರು. ನ್ಯಾಯವೇ ದೇವ, ದೇವಾದಿದೇವ, ನ್ಯಾಯವೇ ದೇವ. ಪ್ರಣಾಮಗಳು ಶನಿದೇವ. ನಾರದರು ಹೇಳೋ ಮಾತು ಸತ್ಯ. ನಾನೇ ಸ್ವಯಂ ವೀಕ್ಷಿಸಿ ಬಂದೆ. ಆ ಮಾನವರ ಪಾಪಗಳು ದಿನೇ ದಿನೇ ಅತಿಯಾಗುತ್ತದೆ. ಅದನ್ನು ನಿಗ್ರಹ ಮಾಡಿ ಧರ್ಮವನ್ನು ನೆಲೆ ಮಾಡುವುದು ನಿನ್ನನ್ನು ಹೊರತಾಗಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಶನಿದೇವ. ಧರ್ಮದೇವ, ಅದನ್ನು ಕಣ್ಣಾರೆ ಕಂಡು ನನ್ನಲ್ಲಿಗೆ ಬಂದೆ ಏಕೆ? ಆ ಕಾರ್ಯ ನಿಮ್ಮಿಂದ ಸಾಧ್ಯವಾಗಲಿಲ್ಲವೇ? ನನ್ನಿಂದ ಸಾಧ್ಯವಾಗಿದ್ದರೆ ನಿನ್ನಲ್ಲಿಗೆ ಏಕೆ ಬರುತ್ತಿದ್ದೆ ಶನಿದೇವ? ದೈವ ಭಕ್ತಿಯನ್ನೇ ತೃಣೀಕರಿಸಿದ ಆ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ದೇವತೆಗಳು ಆ ಭೂಲೋಕದ ಮಾನವರು ದರ್ಪದಿಂದ ಮೆರೆಯುತ್ತಿರುವರೇ. ದೇವರಿಗೆ ಸರಿ ಸಮಾನರೇ ಆ ಭೂಲೋಕದ ಮಾನವರು? ಸಮಾನರೇನು ಸೂರ್ಯಪುತ್ರ?
ಅದಕ್ಕೂ ಮೀರಿ ನಡೆಯುತ್ತಿರುವರು. ಐಶ್ವರ್ಯ ಮದಗಳಿಂದ ತುಂಬಿ ನಾನು ನನ್ನದು ನನ್ನಿಂದಲೇ ಎಂದು ಅಹಂಕಾರ ಪಡುತ್ತಾ ಮಿತಿಮೀರಿ ಹರಡುತ್ತಿರುವರು ಆ ಭೂಲೋಕದ ಮಾನವರು. ಆ ಮಾನವರಿಗೆ ಇಷ್ಟೊಂದು ದರ್ಪವೇ? ಈ ಅಧಿಕಾರವನ್ನು ಕೊಟ್ಟವರು ಯಾರು? ಇನ್ನಾರು ಕೊಟ್ಟವರು? ಶ್ರೀಮನ್ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಗೆ ತಿಳಿಯದೇನು ಮಾನವರ ಮೂಢ ಬುದ್ಧಿ ಏನೆಂಬುದು? ದೈವ ಭಕ್ತಿಯನ್ನೇ ತೃಣೀಕರಿಸಿದ ಆ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ದೇವ, ತಕ್ಕ ಪ್ರಾಯಶ್ಚಿತ್ತವಾಗಬೇಕಾದರೆ ಆ ಮಹಾತಾಯಿಯ ಬಳಿಗೆ ಹೋಗಿ ಅವಳು ಕೊಟ್ಟ ವರಗಳನ್ನು ಹಿಂತೆಗೆದುಕೊಳ್ಳುವಂತೆ ಪ್ರಾರ್ಥಿಸಬೇಕು. ಆಗ ಕಂಗಾಲಾದ ಮಾನವರು ದೈವ ಭಕ್ತರಾಗಿ ಧರ್ಮವು ನೆಲೆಯೂರುವುದು. ಒಂದು ವೇಳೆ ಆ ಮಹಾಲಕ್ಷ್ಮಿಯು ಈ ಕಾರ್ಯಕ್ಕೆ ಒಪ್ಪದಿದ್ದರೆ ಇದ್ದೇ ಇದೆಯಲ್ಲ ನಿಮ್ಮ ಚಮತ್ಕಾರ. ನಿಮ್ಮ ಸಂಪೂರ್ಣ ಕ್ರೂರ ದೃಷ್ಟಿಯನ್ನು ಆಕೆಯ ಮೇಲೆ ಬಿಟ್ಟರೆ ಶ್ರೀಹರಿಯ ಹೃದಯದಿಂದ ಹೊರಬರುವಳು. ಹೊರಬಂದರೆ ನಿಮ್ಮ ಕಾರ್ಯವೆಲ್ಲವೂ ಸುಗಮವಾಗುವುದು. ಭಲೆ ಚಮತ್ಕಾರವಾದ ಮಾತುಗಳನ್ನೇ ಆಡಿದೆ. ನಾನೀಗಲೇ ಆ ಸೀಜಾಕ್ಷರ ಸತಿಯ ಬಳಿಗೆ ಹೋಗಿ ಈ ಸೂರ್ಯಪುತ್ರನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡೇ ಬರುತ್ತೇನೆ. ಸೂರ್ಯಪುತ್ರ, ನಿನ್ನನ್ನೇ ನಂಬಿದ್ದೇನೆ. ಈ ಧರ್ಮದೇವರಿಗೆ ನೆಲೆ ಸಿಗುವಂತೆ ಮಾಡು. ಇದೇ ನನ್ನ ಭಿನ್ನಹ. ಹಾಗಲೇ ನೀವೆನ್ನು ಹೊರಡಿ. ಶನಿದೇವ ಪ್ರಣಾಮಗಳು. ಬ್ರಹ್ಮಾಂಡವು ನಡುಗುವುದೇ, ಭೂಲೋಕವು ನಡಗುವುದೇ, ಭೂಲೋಕವು ಬೆದರುವುದೇ, ಬ್ರಹ್ಮಾಂಡವು ನಡಗುವುದೇ, ಭೂಲೋಕವು ಬೆದರುವುದೇ, ಭೂಲೋಕವು ನಡಗುವುದೇ. ತೆಗೆದು ಗರ್ವವ ಬರುವ ಜನರನ್ನು, ತೆಗೆದು ಗರ್ವವ ಬರುವ ಜನರನ್ನು ನುರಿತದಿಂದಲೇ ಪಿಡಿದು ಕಾಡುವೆ, ನುರಿತದಿಂದಲೇ ಪಿಡಿದು ಕಾಡುವೆ. ಹರಿಯರಾದಿಗಳ ಶಕ್ತಿಯ ಪಡೆದು, ಹರಿಯರಾದಿಗಳ ಶಕ್ತಿಯ ಪಡೆದು ಜಗದಲ್ಲಿ ಮೆರೆಯುವೆ ನಾನೀಗ, ಜಗದಲ್ಲಿ ಮೆರೆಯಿನ ನಾನೀಗ, ಜಗದಲ್ಲಿ ಮೆರೆಯುವೆ ನಾನೀಗ. ಬ್ರಹ್ಮಾಂಡವು ನಡುಗುವುದೇ, ಬ್ರಹ್ಮಾಂಡವು ನಡುಗುವುದೇ, ಭೂಲೋಕವು ನಡುಗುವುದೇ, ಭೂಲೋಕವು ಬೆದರುವುದೇ. ಜಗದುಳೆನ್ನಯ ಪರಮಶಕ್ತಿಯ, ಜಗದುಳೆನ್ನಯ ಪರಮಶಕ್ತಿಯ ತಿಳಿಯದೆಯೇ ಪರಿನಿಂದಿಪರೆ, ತಿಳಿಯದೆಯೇ ಪರಿನಿಂದಿಪರೆ. ಪರದಳು ಎನ್ನಯ ಮಹಿಮಯ ತೋರೆ, ಪರದಳು ಎನ್ನಯ ಮಹಿಮಯ ತೋರೆ. ಸಿರಿಯಲ ಗೆಲ್ಲುವ ಜಗದೊಳಗೆ, ಸಿರಿಯಲ ಗೆಲ್ಲುವ ಜಗದೊಳಗೆ, ಸಿರಿಯಲ ಗೆಲ್ಲುವ ಜಗದೊಳಗೆ. ಬ್ರಹ್ಮಾಂಡವು ನಡಗುವುದೇ, ಭೂಲೋಕವು ನಡಗುವುದೇ, ಭೂಲೋಕವು ಬೆದರುವುದೇ. ಯಾರಿಗೆ ಹೇಳಲಿ ಗರ್ಭದ ಬಾಧೆಯ? ಶ್ರೀಹರಿ ಯಾರಿಗೆ ಹೇಳಲಿ ಗರ್ಭದ ಬಾಧೆಯ? ಯಾವುದೋ ಸಾಪಾಯಿ ಪ್ರತಿರೂಪ, ದೇವಾ ದೇವಾ. ಯಾವುದೋ ಸಾಪಾಯಿ ಪ್ರತಿರೂಪ, ವೇದನೆ ಸಹಿಸನೆ ಸಂಕಟ ತಾಳೆ. ಶ್ರೀಹರಿ ಶ್ರೀಹರಿ, ವೇದನೆ ಸಹಿಸನೆ ಸಂಕಟ ತಾಳೆನೆ. ಯಾರಿಗೆ ಹೇಳಲಿ ಗರ್ಭದ ಬಾಧೆಯ?
ಬದಿ ನೊಯ್ಯುವುದು ಉದರ ವೇದನೆಯಿಂದ ದೇವಾ ದೇವಾ ಈ ಬದಿ ನೊಯ್ಯುವುದು ಉದರ ವೇದನೆಯಿಂದ ನರನಾಡಿಗಳೆಲ್ಲ ಸೆಳೆತ ಉಂಟಾದವ ಶ್ರೀಹರಿ ತಂದೆ ನರನಾಡಿಗಳೆಲ್ಲ ಸೆಳೆತ ಉಂಟಾದವು ವೇದನೆ ಸಹಿಸನೆ ಸಂಕಟ ತಾಳದೆ ಶ್ರೀಹರಿ ವೇದನೆ ಸಹಿಸನೆ ಸಂಕಟ ತಾಳನೆ ಯಾರಿಗೆ ಹೇಳಲಿ ಗರ್ಭದ ಬಾಧೆಯ ದೇವಾ ದೇವಾ ಶ್ರೀಹರಿ ಶ್ರೀಹರಿ ಕಾಪಾಡು ತಂದೆ ಕಾಪಾಡು ಅಯ್ಯೋ ಅಮ್ಮ 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 ಹರಿಸುವುದೆಂತೋ ಮನದದು ಗೂಡವ ಪರಿಹರಿಸುವುದೆಂತೋ ವಿಧಿ ನಿನ್ನ ಮಾಯೆಯ ಸಹಿಸಲ ಸರಳ ವಿಧಿ ನಿನ್ನ ಮಾಯೆಯ ಸಹಿಸಲ ಸದಳ ಮನದದು ಗೂಡವ ಸಹಿಸುವುದೇ ದೇವಾ ಶ್ರೀಹರಿ ಯಾವುದಿ ಕಂದಮ್ಮ ಅಳುವಿನ ರೋದನ ಯಾವುದಿ ಕಂದಮ್ಮ ಅಳುವಿನ ರೋದನ ಮನಸೂರೆಗೈಯುವುದು ಸಹಿಸಲಾರದ ತೆರದಿ ಮನಸೂರೆಗೈಯುವುದು ಸಹಿಸಲಾರದ ತೆರದಿ ಮನದದು ಗೂಡವ ಪರಿಹರಿಸುವುದೆಂತೋ ದೇವಾ ಶ್ರೀಹರಿ ಏನಾಶ್ಚರ್ಯ ದೇವಲೋಕದಲ್ಲಿ ಮಗುವಿನ ಅಳುವಿನ ಧ್ವನಿ ಕೇಳಿಸುತ್ತಿರುವುದಲ್ಲ. ಆ ಮಗುವಿನ ಧ್ವನಿಯನ್ನು ಕೇಳಿದರೆ ನನ್ನ ಮನದಲ್ಲಿ ಕೋಲಾಹಲ ಉಂಟು ಆಗಿ ಆ ಮಗುವನ್ನು ನೋಡುವ ಕಾತುರವು ನನಗಾಗುತ್ತಿದೆಯಲ್ಲ. ಯಾವುದೇ ಮಗು? ಆ ಮಗುವಿಗೂ ನನಗೂ ಏನು ಸಂಬಂಧ? ದೇವರಾಜ, ಪೂಜ್ಯರೇ, ಏನಿದು ನಿಮ್ಮ ಮಾತಿನ ಅರ್ಥ? ಅರ್ಥವಾಗಲಿಲ್ಲವೇ? ಹಿಂದೆ ಸೇನಾದಿತ್ಯುವಿನ ಪತ್ನಿ ಶಾಕುಂಬಿಕೆಯು ತಪಸ್ಸಿನಲ್ಲಿ ಮೈಮರೆತಿದ್ದಾಗ ನೀನು ಅವಳನ್ನು ಮೋಹಿಸಲು ಯತ್ನಿಸಿದ್ದು, ಅವಳು ತಿರಸ್ಕರಿಸಿದ್ದಕ್ಕೆ ಅವಳ ವಂಶಾಭಿವೃದ್ಧಿಯಾಗದಂತೆ ಶಾಪವಿತ್ತಿದ್ದು ಇದೂ ನೆನಪಿನಲ್ಲಿಲ್ಲವೇ? ಅದು ನೆನಪಿದೆ ಪೂಜ್ಯರೇ, ಅದು ಮುಗಿದು ಹೋದ ಕತೆ. ಈಗ ಅದರಿಂದ ಏನಾಯಿತು? ಅದು ಮುಗಿದು ಹೋದ ಕತೆ ಆಗಿದ್ದರೆ ನಾನೇಕೆ ನಿನಗೆ ಹೇಳಬೇಕಾಗಿತ್ತು? ಆ ಮಂತ್ರಜಲವು ಯವನಾಶ್ವನ ಉದರವನ್ನು ಸೇರಿ ಬಲಕಿಬ್ಬದಿ ಒಡೆದು ಪುತ್ ಮಗುವು ಜನಿಸಿದೆ. ಆ ಮಗುವಿನ ಅಂತರ್ನಾದವೇ ಈ ದೇವಲೋಕದಲ್ಲೆಲ್ಲ ಪ್ರತಿಧ್ವನಿಸುತ್ತಿರುವುದು. ಈಗೇನು ಮಾಡುವುದು ಪೂಜ್ಯರೇ? ಇದಕ್ಕೆ ತಾವೇನಾದರೊಂದು ಮಾರ್ಗೋಪಾಯವನ್ನು ತಿಳಿಸಬಾರದೆ? ತಿಳಿಸುವೆನು ಮಹೇಂದ್ರ. ಮೊದಲು ಹೋಗಿ ನೀನು ಮಹೇಂದ್ರ, ನಿನ್ನನ್ನು ಬಿಟ್ಟರೆ ಆ ಮಗುವನ್ನು ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ.
ಮೊದಲು ಹೋಗಿ ಆ ಮಗುವನ್ನು ರಕ್ಷಿಸಿದರೆ ಕ್ಷೇಮ, ಇಲ್ಲವಾದರೆ ಶಿಶು ಹತ್ಯೆ ಪಾಪಕ್ಕೆ ಗುರಿಯಾಗುವೆ. ಇಲ್ಲ ಪೂಜ್ಯರೇ, ಇಲ್ಲ. ಹಿಂದೆ ಹಿರಣ್ಯಕಶಿಪಿನ ಪತ್ನಿ ಕಯಾದುವಿನ ಗರ್ಭದಲ್ಲಿ ಪ್ರಹ್ಲಾದ ಶಿಶುವನ್ನು ಕೊಲ್ಲಲು ಹೋಗಿ ಪಟ್ಟ ಕಷ್ಟವೇ ಸಾಕು ಸಾಕಾಗಿ ಹೋಗಿದೆ. ಈಗ ಈ ಶಿಶುವಿನಿಂದ ಅಂತ ಕಷ್ಟವು ಬರಬಾರದು ಪೂಜ್ಯರೇ. ನಾನೀಗಲೇ ಹೋಗಿ ಆ ಮಗುವನ್ನು ಸಂತೈಸುವೆನು ಪೂಜ್ಯರೇ. ಮೊದಲು ಆ ಕಾರ್ಯವನ್ನು ಮಾಡು. ಆಗಬಹುದು ಪೂಜ್ಯರೇ. ಆಹಾ, ಸೂರ್ಯ ತೇಜದಿ ಒಳೆವ ಕಂದನ ಅಳುವುದೇ ಎನ್ ಮನವು ಕರಗೆ. ಸೂರ್ಯ ತೇಜದಿ ಒಳೆವ ಕಂದನ ಅಳುವುದೇ ಎನ್ ಮನವು ಕರಗೆ. ಬರದಿ ಅಮೃತಧಾರೆ ಹರಿಸೆ, ಬರದಿ ಅಮೃತಗಾರೆ ಎನಿಸಿ ಶ್ರೇಷ್ಠ ನೆನೆಸಿ ಬಾಳ ಬೆಳಗುವೆ. ಶ್ರೇಷ್ಠ ನೆನೆಸಿ ಬಾಳ ಬೆಳಗುವೆ. ವಂದನ ಗಂಧ ಮಾಧ್ವನಕ್ಕೆ ಈ ಕಂದನ ಅಳುವ ನೀಗಲು ಬಂದೆನ ಮೌನಿ ಆಶ್ರಮಕ್ಕೆ. ಮಗು, ಅಳುವನ್ನು ನಿಲ್ಲಿಸು ಮಗು, ಅಳುವನ್ನು ನಿಲ್ಲಿಸು. ಎಷ್ಟೊಂದು ಪ್ರಕಾಶಮಾನವಾಗಿದೆ. ಮಗು, ಅಳುವನ್ನು ನಿಲ್ಲಿಸು ಮಗು, ಅಳುವನ್ನು ನಿಲ್ಲಿಸು. ನಾನು ದೇವತೆಗಳಿಗೆ ಒಡೆಯನಾದ ದೇವರಾಜನು ಬಂದಿರುವೆನು. ಅಳುವನ್ನು ನಿಲ್ಲಿಸು ಮಗು, ಅಳುವನ್ನು ನಿಲ್ಲಿಸು. ಇರಲಿ, ಈ ಮಗುವಿನ ಹಸುವಿನ ಒಡಲನ್ನು ನೀಗಿಸಲು ಏನು ಮಾಡುವುದು? ನನ್ನ ತೋರು ಬೆರಳದಿಂದ ಈ ಮಗುವಿಗೆ ಅಮೃತವನ್ನು ಉಣಿಸಿ ಈ ಮಗುವಿನ ಒಡಲ ಹಸಿವನ್ನು ನೀಗುವೆನು. ಈ ಮಗುವಿಗೆ ಏನೆಂದು ನಾಮಕರಣ ಮಾಡಲಿ? ನನ್ನ ತೋರು ಬೆರಳಿನಿಂದ ಅಮೃತವನ್ನು ಉಣಿಸಿದ ಕಾರಣ ಈ ಮಗು ಮುಂದೆ ಜಗತ್ತಿನಲ್ಲಿ ಮಾಂಧಾತನೆಂದು ಪ್ರಖ್ಯಾತಿಯನ್ನು ಪಡೆಯಲಿ. ಮಗು, ನಿನ್ನ ಬೆನ್ನ ಮೇಲೆ ಬಿರುದನ್ನು ಬರೆಯುವೆನು. ಮಗು, ನಿನ್ನ ಬೆನ್ನಿನ ಮೇಲೆ 6 ರಾಯರ ಗಂಡ, 3 ರಾಯರ ಕಂಡ, ದರೆಯೊಳಗೆ ವಿಧಿಚಂಡ ಎಂಬ ಬಿರುದನ್ನು ಬರೆದಿರುವೆನು. ಈ ಬಿರುದು ನಿನ್ನಲ್ಲಿ ಇರುವ ತನಕ ನಿನ್ನನ್ನು ಯಾರೂ ಏನು ಮಾಡಲಾಗದು ಮಗು. ನಿನಗೆ ಮಂಗಳವಾಗಲಿ, ನಿನಗೆ ಮಂಗಳವಾಗಲಿ ಮಗು. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ, ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ, ಅಂಬುಜನಾಭನ ಅಂತ್ಯವಿಲ್ಲದಾತನ, ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಲೀಲೆಯ, ತುಂಬು ಮಾಯವಯ್ಯ ಲೀಲೆಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ, ಆ ದೇವನಾಡುವ ಬೊಂಬೆಯಾಟವಯ್ಯ. ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ, ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ, ನಗು ನಗುತ್ತ ಕುಣಿಸಿ ಮಾಯೆ ಬೀಸಿ, ನಗು ನಗುತ್ತ ಕುಣಿಸಿ ಮಾಯೆ ಬೀಸಿ, ರಾಗದ ಭೋಗದ ಕುರಿಯಲು ನಿಲ್ಲಿಸಿ. ನಾರಾಯಣ ನಾರಾಯಣ, ರಾಗದ ಭೋಗದ ಉರಿಯಲು ನಿಲ್ಲಿಸಿ, ಆ ಗೊಮ್ಮೆ ಈ ಗೊಮ್ಮೆ ತಾನಾಗಿ ನಲಿವ, ಆ ಗೊಮ್ಮೆ ಈ ಗೊಮ್ಮೆ ತಾನಾಗಿ ನಲಿವ ಬೊಂಬೆಯಾಟವಯ್ಯ.
ನಾರಾಯಣ ನಾರಾಯಣ. ಶಾಕುಂಬಿಕೆಯ ಪುತ್ರನಾದ ಯವನಾಶ್ವನು ಶೌಬರಿ ಮುನಿ ಆಶ್ರಮದಲ್ಲಿ ಪುತ್ರ ಕಾಮೇಶ್ ಯಾಗವನ್ನು ಮಾಡಿ ಯಜ್ಞಕುಂಡದಿಂದ ಪುತ್ರ ಸಂತಾನದ ತೀರ್ಥವು ಲಭಿಸಿತು. ಪುತ್ರ ಸಂತಾನ ತೀರ್ಥವು ರಾಜನ ಉದರವನ್ನು ಸೇರಿ ಬಲಕಿಬ್ಬದಿ ಒಡೆದು ಗಂಡು ಮಗುವು ಜನನವಾಯಿತು. ಆ ಮಗುವಿಗೆ ಮಹೇಂದ್ರನಿಂದ ಅಮೃತವನ್ನು ಉಳಿಸಲು 1 ವರ್ಷದವರೆಗೂ ಹಸಿವು ಬಾಯಾರಿಕೆಗಳೇ ಇಲ್ಲದಂತಾಯಿತು. ತದನಂತರ ಅರಮನೆಯಲ್ಲಿ ಆಹಾರ ಜಲಪಾನಾದಿಗಳನ್ನು ಕೊಟ್ಟು ಸಾಕಿ ಸಲುಹಿದರು. ಇಂದು ಆ ಮಗುವಿಗೆ 25 ವರ್ಷದ ಯುವಕನಾಗಿರುವನು. ಅವನೇ ಈ ನಮ್ಮ ಕಥಾನಾಯಕ ಮಹಾಂದಾತ. ಅವನಿಂದ ಈ ಭೂಲೋಕದಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮಗಳು ನೆಲೆಯೂರುವುದು. ಇದನ್ನು ನೋಡಬೇಕಾದರೆ ನಾನು ಅಲ್ಲದೆ ನೀವು ಸಹ ವೀಕ್ಷಿಸಿ ಇದನ್ನು ಕಾದು ನೋಡೋಣ. ನಾರಾಯಣ ನಾರಾಯಣ.